ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮಕ್ಕಳ ಬೇಡಿಕೆಗಳಿಗೆ ನೀವು ಒಪ್ಪಿಕೊಳ್ಳುವ ಹೆಚ್ಚಿನ ಅವಕಾಶಗಳಿರುತ್ತವೆ. ಉಳಿದ ಯೋಚನೆಗಳನ್ನು ಮುಗಿಸುವ ಸಾಧ್ಯತೆ ಇದೆ. ವೈದ್ಯಕೀಯ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಫಲಪ್ರದವಾದಂತಹ ದಿನ. ವೃಷಭ ರಾಶಿ. ನಿಮ್ಮ ಸೃಜನಶೀಲ ಭಾಗವು ಅತ್ಯಂತ ಸ್ಪರ್ಧಾತ್ಮಕ ಲಕ್ಷಣಗಳೊಂದಿಗೆ ಸೇರಿದೆ. ಕೆಲಸದಲ್ಲಿ ನಿಮ್ಮ ದಕ್ಷತೆ ಮತ್ತು ಉತ್ಪಾದಕತೆ ಪ್ರತಿಯೊಬ್ಬರಿಂದಲೂ ಶ್ಲಾಘಿಸಲ್ಪಡುತ್ತದೆ. ಕೆಲವರು ನಿಮ್ಮನ್ನು ಸ್ಫೂರ್ತಿಯಾಗಿ ಪರಿಗಣಿಸುತ್ತಾರೆ. ಮಿಥುನ ರಾಶಿ. ನೀವು ಇಂದು ಬುದ್ಧಿಗಿಂತ ಹೃದಯದ ಮಾತು ಕೇಳುತ್ತೀರಿ. ಭಾವನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೀರಿ. ಇದರ ಅರ್ಥ ನೀವು ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ವ್ಯತ್ಯಾಸ ಕಂಡುಕೊಳ್ಳಲು ಅಶಕ್ತರಾಗುತ್ತೀರಿ. ಕರ್ಕಾಟಕ ರಾಶಿ. ಈ ದಿನ ನೀವು ಉಜ್ವಲ ಭವಿಷ್ಯಕ್ಕಾಗಿ ಖಚಿತವಾದ ಯೋಚನೆಯಿಂದ ಆರಂಭ ಮಾಡುತ್ತೀರಿ. ಆಲೋಚನಾಯುಕ್ತವಾಗಿ ರೂಪಿಸಿದ ಕಾರ್ಯತಂತ್ರಗಳನ್ನು ದೃಢವಾಗಿ ಅನುಷ್ಠಾನಗೊಳಿಸುತ್ತೀರಿ. ಸಿಂಹರಾಶಿ. ನಿಮ್ಮ ಸಾಮರ್ಥ್ಯ ಮೀರಿ ಹೊಸ ಯೋಚನೆಗಳನ್ನು ತೆಗೆದುಕೊಳ್ಳುತ್ತೀರಿ. ಎಲ್ಲಾ ಗುರಿಗಳನ್ನು ಇಂದು ಯಶಸ್ವಿಯಾಗಿ ಪೂರೈಸುತ್ತೀರಿ. ವೈಯಕ್ತಿಕ ಬಾಂಧವ್ಯಗಳಲ್ಲಿ ಕೊಂಚ ಅಸ್ಥಿರತೆ ಎದುರಿಸಿದರೂ ಎಲ್ಲಾ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಲು ಸಮರ್ಥರಾಗುತ್ತೀರಿ. ಕನ್ಯಾ ರಾಶಿ. ಇಂದು ಕೌಟುಂಬಿಕ ವಿಷಯಗಳ ಪ್ರಾಮುಖ್ಯತೆಯನ್ನು ಕಂಡುಕೊಳ್ಳುತ್ತೀರಿ. ಸಂಧಾನ ಮಾತುಕತೆಗಳಲ್ಲಿ ನಿಮಗೆ ಮಹತ್ತರ ಕೌಶಲ್ಯಗಳಿವೆ. ಅದನ್ನು ನೀವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಬಳಸುತ್ತೀರಾ. ಶಾಂತಿ ಮತ್ತು ಸಮಚಿತ್ತತೆಯಿಂದ ಇರುವ ಮೂಲಕ ಜೀವನದ ಪಾಠಗಳನ್ನು ಕಲಿಯುತ್ತೀರಿ. ತುಲಾ ರಾಶಿ. ನಿಮ್ಮಲ್ಲಿ ಅಂತರ್ಗತವಾಗಿದ್ದ ಭೋಜನ ಸವಿಯುವ ಆನಂದದ ರೈಡ್ ಅನುಭವಿಸುತ್ತೀರಿ. ಅದೃಷ್ಟಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ವೃತ್ತಿಯಲ್ಲಿ ಕೌಲು ದಾರಿಯಲ್ಲಿ ನಿಂತಿರುವುದನ್ನು ಕಾಣುತ್ತೀರಿ. ಆಯ್ಕೆ ಮಾಡಿಕೊಳ್ಳಲು ಹಲವು ದಾರಿಗಳಿವೆ. ವೃಶ್ಚಿಕ ರಾಶಿ. ಸಾಮಾಜಿಕ ಚಿಟ್ಟೆಯಾಗಿರುತ್ತೀರಿ. ಆದಾಗ್ಯೂ ಗಾಸಿಪ್ಗಳಿಗೆ ತಡೆಯೊಡ್ಡಿ ನಿಮ್ಮ ಸಾಮಾಜಿಕ ಗುಂಪುಗಳಲ್ಲಿ ಕರುಣೆ ಮತ್ತು ಸಂತೋಷ ಹರಡುತ್ತೀರಿ. ಜನರು ಇದೇ ಕಾರಣಕ್ಕೆ ನಿಮ್ಮತ್ತ ನೋಡುತ್ತಾರೆ. ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳೆಯುತ್ತೀರಿ. ಆನಂದವನ್ನ ಹರಡಿ ಮತ್ತು ನೀವು ಖಂಡಿತ ಸಂತೋಷ ಸ್ವೀಕರಿಸುತ್ತೀರಿ. ಧನುರಾಶಿ. ಕೆಲಸದ ವಿಷಯಕ್ಕೆ ಬಂದರೆ ದೃಢ ಸಂಕಲ್ಪ ಮತ್ತು ಬದ್ಧತೆ ಹೊಂದಿರುತ್ತೀರಿ. ನಿಮ್ಮನ್ನು ನೀವು ಫೈಲುಗಳ ರಾಶಿ ಹಾಗೂ ಅಪಾರ ಕೆಲಸಗಳ ನಡುವೆ ಕಾಣುತ್ತೀರಿ. ಮಕರ ರಾಶಿ. ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅವಕಾಶವನ್ನ ಬಿಡದೇ ಇದ್ದರೂ ಕಾನೂನು ವಿಷಯಕ್ಕೆ ಬಂದರೆ ನೀವು ಎಚ್ಚರದಿಂದ ಇರಬೇಕು. ಆರ್ಥಿಕವಾಗಿ ಅಪಾರ ನಷ್ಟಗಳಾಗುವ ಸಾಧ್ಯತೆ ಇದೆ. ಡೀಲರ್ ಅಥವಾ ದಲ್ಲಾಳಿಯಾಗಿದ್ರೆ ಅದರಿಂದ ಹಾನಿಗೊಳ್ಳುವ ಸಾಧ್ಯತೆಗಳಿವೆ. ಕುಂಭರಾಶಿ. ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿರುತ್ತೀರಿ. ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಆನಂದಿಸಲು ಸೂಕ್ತ ಕಾಲ. ಅವರನ್ನ ಶಾಪಿಂಗ್ಗೆ ಕರೆದೊಯ್ಯುತ್ತೀರಿ. ಅವರೊಂದಿಗೆ ಪಿಕ್ನಿಕ್ ಮಾಡೋದಲ್ಲದೆ ಸಾಧ್ಯ ಇರುವ ಎಲ್ಲಾ ವಿಧಾನದಲ್ಲೂ ಅವರನ್ನ ಅತಿಯಾಗಿ ಪ್ರೀತಿ ಮಾಡುತ್ತೀರಿ. ಕೊನೆಯದಾಗಿ ಮೀನರಾಶಿ. ಜನರೊಂದಿಗೆ ಸಹಾನುಭೂತಿ ಹೊಂದಿರುತ್ತೀರಿ. ಜನರ ಶುಭ ಹಾರೈಕೆಗಳು ಸಿಗಲು ನೆರವಾಗುತ್ತವೆ. ಒಳ್ಳೆಯ ಬಾಸ್, ಸಹ ಕೆಲಸಗಾರ, ಪತಿ ಅಥವಾ ಪತ್ನಿ ಮತ್ತು ಪುತ್ರ ಅಥವಾ ಪುತ್ರಿ ಆಗುತ್ತೀರಿ. ಈ ಸದ್ಗುಣಗಳು ಮುಂದಕ್ಕೆ ಕೊಂಡೊಯ್ಯುವುದು ಸೂಕ್ತ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.